ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮುಂಜಾನೆಯೇ ಎದ್ದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕನಸಿನಿಂದ ಜಾರಿ ಬೆಳಕಿನ ಭವಿಷ್ಯಕ್ಕೆ ಚಿಗುರೊಡೆಯುವ ಮನಸ್ಸುಗಳಿಗೆ ಬೆಳಗಿನ ಶುಭೋದಯ. ನಿಮ್ಮ ಹೊಸ ದಿನವನ್ನು ತಾಜಾ ಆಲೋಚನೆಗಳ ಜೊತೆ ಆರಂಭಿಸಿ, ನಿಮ್ಮ ಎಲ್ಲ ಚಿಂತೆಗಳು ಸಹ ಮಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫಿಶ್ ಅಕ್ವೇರಿಯಂಗೆ ನನಗೋಸ್ಕರ ಕಾಯ್ತಾ ಇರೋವಂತಹ ಫಿಶ್ಗಳಿಗೆ ಫುಡ್ ಆಗೋ ಅಂಥದ್ದು. ಅದಂತೂ ನಾನು ಒಂದು 10 ಮೀಟರ್ ದೂರ ಇದ್ದೀನಿ ಅನ್ನೋ ಆಗಲೇ ಅದಕ್ಕೆ ಗೊತ್ತಾಗ್ಬಿಡುತ್ತೆ, ನನಗೆ ಬರ್ತಾ ಇದ್ದಾಳೆ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆಚೆ ನೋಡಿದ್ರೆ ಜಿಟಿ ಜಿಟಿ ಮಳೆ ಇಟ್ಕೊಂಡಿತ್ತು. ರಾತ್ರಿಯಿಂದನೂ ಸಹ ಮಳೆ ಬರ್ತಾ ಇದೆ. ಬಟ್ ಆ ವ್ಯೂವನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ನಾನು ಟೆರೆಸ್ ಮೇಲೆ ಹೋಗಿದ್ದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇಡೀ ಹಾಸನ್ ಸಿಟಿನೇ ಮಳೆಯಲ್ಲಿ ತೋಯ್ತಾ ಇತ್ತು. ಸೊ ಹಾಗೆ ಭಾಸ ಆಗ್ತಾ ಇತ್ತು. ಆ ಬೆಳಗಿನ ಚಿಲಿಪಿಲಿ ಹಾಗೆ ಮಾರ್ನಿಂಗ್ ಸುಪ್ರಭಾತ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಒಂದು 70 ದಾಟಿರುವಂತಹ ವಯಸ್ಸಿನ ತಾತ ವಾಕ್ ಮಾಡ್ತಾಯಿದ್ರು, ಬನಿಯನ್ನು ಮತ್ತು ಶಾರ್ಟ್ಸ್ ಹಾಕ್ಕೊಂಡು. ನನಗೆ ತುಂಬ ಖುಷಿಯಾಯಿತು ನೋಡಿ, ಈ ವಯಸ್ಸಲ್ಲೂ ಅಷ್ಟೊಂದು ಹುಮ್ಮಸ್ಸಿದೆ ಅಂತ. ಹಾಗೆ ನಮ್ಮನೆ ಪಕ್ಕದ ಆಂಟಿ ನಮ್ಮನೆ ಗಿಡದಲ್ಲಿ ಹೂವನ್ನು ಕೀಳ್ತಾಯಿದ್ರು, ಅವ್ರ ಮನೆ ಏನೋ ಪೂಜೆ ಇಡ್ಸಿದ್ದಾರೆ ಅಂತ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಏನು ಟಿಫನ್ ಮಾಡಬೇಕು ಅಂತ ಪ್ರತಿಯೊಂದು ಮದುವೆ ಆಗಿರುವಂತಹ ಹೆಣ್ಣು ಮಗಳ ತಲೆಯಲ್ಲಿ ಚಿಂತೆ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ಹಿಂದಿನ ದಿನವೇ ಅಂದರೆ ಒಂದು ಚಾರ್ಟನ್ನು ರೆಡಿ ಮಾಡ್ಕೊಂಡಿರ್ತೀನಿ. ಸಂಡೇ ಟು ಸ್ಯಾಟರ್ಡೆ ಏನು ಟಿಫನ್ ಮಾಡಬೇಕು ಅಂತ ಒಂದು ಸ್ಲೇಟಲ್ಲಿ ಬರೆದು ಟೈಮ್ ಟೇಬಲನ್ನ ಹಾಕಿ ಇಟ್ಕೊಂಡಿರ್ತೀನಿ. ಅದು ನನ್ನ ಮಕ್ಕಳ ಇಷ್ಟಾನುಸಾರವಾಗೇ ಇರುತ್ತೆ ಟೈಮ್ ಟೇಬಲ್ಲು. ಅವ್ರಿಗೆ ಏನು ಇಷ್ಟ ಅದ್ರ ಬಗ್ಗೆ ಬರೆದಿಟ್ಕೊಂಡಿರ್ತೀನಿ. ಹಾಗೆ ನಾಳೆ ಮಾಡುವಂತಹ ತಿಂಡಿಗೆ ನಾನು ಇವತ್ತಿನ ರಾತ್ರಿನೇ ಪ್ರಿಪ್ರೇಷನ್ನ ನಡೆಸ್ಕೊಂಡಿರ್ತೀನಿ. ಹಾಗಾಗಿ ನನಗೆ ಬೆಳಗ್ಗೆ ತುಂಬ ರಿಸ್ಕ್ ಅನಿಸಲ್ಲ ತಿಂಡಿ ಮಾಡೋದು. ಹಾಗೆ ಮಕ್ಕಳು ಹೇಳೋದಕ್ಕಿಂತ ಮುಂಚೆ ಒಂದು ಕಪ್ ಟೀ ಅಥವಾ ಕಾಫಿನ ಮಾಡಿಕೊಂಡು ನಾನು ಕುಡಿತೀನಿ. ಸೊ ಮಳೆ ಬರ್ತಾ ಇತ್ತಲ್ವ, ಅದನ್ನು ಎಂಜಾಯ್ ಮಾಡಿಕೊಂಡು ನಾನು ಟೀ ಕುಡಿತಾ ಇದ್ದೆ. ತುಂಬಾ ಖುಷಿ ಅನಿಸುತ್ತೆ. ಸೊ ಎಲ್ಲರೂ ಸಹ ಆಚೆ ವಾಕ್ ಮಾಡ್ತಾಯಿದ್ರು. ಅಂದರೆ ವಯಸ್ಸಾಗಿರೋರು ಸಹ ಈ ವಯಸ್ಸಲ್ಲಿ ನಾವು ವಾಕ್ ಮಾಡಬೇಕು ಅನ್ನೋದಿರುತ್ತಲ್ಲ, ಅವ್ರನ್ನ ನೋಡಿ ರಿಯಲಿ ನಂಗೆ ತುಂಬ ಖುಷಿ ಆಗುತ್ತೆ. ನಮಗೆ ಸಮ್ಟೈಮ್ ಎದ್ದೇಳೋದಕ್ಕೆ ಆಗ್ತಾ ಇರಲಿಲ್ಲ, ಮಾರ್ನಿಂಗ್ ಟೈಮ್ ಜಾಸ್ತಿ ನಿದ್ರೆ ಬಂದಿರುತ್ತೆ ಅಲ್ವಾ. ಹಾಗಾಗಿ ಅಂದರೆ ಕೆಲವು ಮಕ್ಕಳಂತೂ ಇನ್ನೂ 7:30 ಶಾಲೆಗೆ ಹೋಗ್ತಾ ಇರ್ತಾರೆ. ನಾನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋವಂತಹ ಯೂನಿಫಾರ್ಮ್ ಏನು ಹಾಕ್ತೀನಿ ಅದನ್ನು ಹಿಂದಿನ ರಾತ್ರಿಯೇ ಸಹ ಐರನ್ ಮಾಡಿ ಇಟ್ಕೋತೀನಿ. ಯಾಕಂದರೆ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ನನಗೆ ತುಂಬ ರಿಸ್ಕ್ ಆಗುತ್ತೆ. ಇಬ್ಬರು ಮಕ್ಕಳು ಇರೋದ್ರಿಂದ, ಅಂದರೆ ಹೆಣ್ಮಕ್ಳು ಇರೋದ್ರಿಂದ ಅವರ ತಲೆ ಬಾಚಿ ಎಲ್ಲ ರೆಡಿ ಮಾಡೋ ಅಷ್ಟರೊಳಗಡೆ ತುಂಬ ಸಮಯ ಅಂತೂ ಓಡ್ತಾನೆ ಇರುತ್ತೆ. ಹಾಗಾಗಿ ನಾನು ಹಿಂದಿನ ದಿನವೇ ಶೂ ಪಾಲಿಷ್ ಮಾಡ್ಕೊಳ್ಳೋ ಅಂಥದ್ದು, ಬಟ್ಟೆಗಳನ್ನು ಐರನ್ ಮಾಡಿ ಇಡೋವಂಥದ್ದು ಇದನ್ನು ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ನನಗೆ ಇಬ್ರಿಗೂ ಮಕ್ಳಿಗೂ ಸಹ ಸ್ನಾನ ಮಾಡಿಸಿ ಅವ್ರನ್ನ ಡ್ರೆಸ್ ಮಾಡಿ ಕಳಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒಬ್ಬಳು ಮಮ್ಮಿ ನೀವು ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ದೊಡ್ಡೋಳನ್ನ ಹೇಗೋ ಸಂಭಾಳಿಸ್ಬೋದು, ಹಾಗೆ ಚಿಕ್ಕವಳನ್ನ ಮಾತ್ರ ಸಂಭಾಳಿಸೋದು ನನಗೆ ತುಂಬಾ ಕಷ್ಟ. ಸೊ ಚಿಕ್ಕವಳು ಅಂತ ತುಂಬ ಪ್ರೀತಿಯಿಂದ ಬೆಳೆಸ್ತಾ ಇರ್ತೀವಿ, ಮುದ್ದು ಮಾಡ್ತಾ ಇರ್ತೀವಿ. ಹಾಗಾಗಿ ಅವರಿಗೆ ಸ್ವಲ್ಪ ಹಠ ಅನ್ನೋದು ಜಾಸ್ತಿ ಇರುತ್ತೆ ನಂಗೆ ಅನಿಸುತ್ತೆ. ಹಾಗೆ ಅವ್ರ ಡ್ಯಾಡಿನ ಪಿಕ್ ಮಾಡೋದಕ್ಕೆ ಅಂತ ರೈಲ್ವೆ ಸ್ಟೇಷನಿಗೆ ಹೋದೆ. ಇಬ್ಬರೂ ಸಹ ಅವ್ರ ಪಪ್ಪನ ನೋಡಿ ಬಾಚಿ ತಪ್ಪಿಕೊಂಡ್ರು. ಸೊ ಪ್ರತಿಯೊಂದು ತಂದೆಯೂ ಸಹ ಅವ್ರ ಮಕ್ಕಳಿಗೆ ಮಮ್ಮಿಗಿಂತ ಜಾಸ್ತಿ ಪ್ರೀತಿ ಕೊಡ್ತಾರೆ ಅಂತ ನನಗನ್ಸುತ್ತೆ. ಹಾಗೆ ನಾನು ಫಿಶ್ಶಿಗೆ ಫುಡ್ ಖಾಲಿಯಾಗಿತ್ತು, ಹಾಗಾಗಿ ತರೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಸೊ ನೀವು ಆಚೆ ಹೋಗುವಾಗ ಪ್ರತಿಯೊಬ್ಬರೂ ಸಹ ನಿಮ್ಮ ಫೇಸಿಗೆ ಸನ್‌ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿನ್ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ನಾನು ಯಾವಾಗಲೂ ಸಹ ಈ ಥರ ಸ್ಕಾರ್ಫ್ ಕಟ್ಕೊಂಡೇ ಹೋಗ್ತೀನಿ. ಬಟ್ ಸಮ್‌ಟೈಮ್ ಏನಾಗುತ್ತೆ ಗೊತ್ತಾ, ಗಾಡಿ ಓಡಿಸೋದಕ್ಕೆ ಭಯ ಅನಿಸುತ್ತೆ. ಈ ಆಕ್ಸಿಡೆಂಟ್ಗಳನ್ನು ನೋಡ್ತಾ ಇರ್ತೀವಿ ಅಲ್ವಾ, ಆವಾಗಂತೂ ನನಗಂತೂ ಅಬ್ಬಾ ಈ ಥರ ಎಲ್ಲ ಆಗುತ್ತಾ ಅಂತ ಫೀಲ್ ಆಗ್ತಾ ಇರುತ್ತೆ. ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊತಾ ಇರ್ತೀನಿ, ಭಗವಂತ ನನಗೆ ಸಾವು ಕೊಟ್ಟರೆ ಈ ಥರ ಆಕ್ಸಿಡೆಂಟಲ್ಲೆಲ್ಲ ಕೊಡಬೇಡಪ್ಪ, ಸುಮ್ಮನೆ ಇದ್ದಕ್ಕಿದ್ದಂಗೆ ಬೇಕಾದರೆ ಮಲಗಿದ್ದಾಗ ನನ್ನ ಜೀವ ಹೋಗ್ಬಿಡಲಿ ಅಂತ ಕೇಳ್ಕೊತಾ ಇರ್ತೀನಿ. ಬಿಕಾಸ್ ಆ ಒಂದು ಇದನ್ನು ನೋಡೋಕ್ಕೆ ಆಗಲ್ಲ, ಭೀಕರವಾಗಿ ಸತ್ತೋಗಿರ್ತಾರೆ ಕೆಲವರು. ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಇತ್ತೀಚೆಗೆ ಶಾಲಾ ವಾಹನಗಳ KSRTC ಬಸ್ಸಿಗೆ ಡಿಕ್ಕಿ ಹೊಡೆದು ಮಕ್ಕಳು ಕೈಕಾಲು ಕಟ್ಟಾಗಿರೋ ಅಂಥದ್ದನ್ನು ನಾನು ನೋಡಿದೆ. ನನ್ನ ಮನಸ್ಸಿಗಂತೂ ತುಂಬಾ ಬೇಜಾರಾಯಿತು. ಎಷ್ಟೋ ತಂದೆ ತಾಯಿಗಳು ಮಕ್ಕಳ ಮೇಲೆ ಜೀವನೇ ಇಟ್ಟಿರ್ತಾರೆ. ಎಷ್ಟೋ ಅಲ್ಲ, ಪ್ರತಿಯೊಂದು ತಂದೆ ತಾಯಿನೂ ಸಹ ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರ್ತಾರೆ. ದಯವಿಟ್ಟು ಶಾಲಾ ವಾಹನವನ್ನು ಚಲಾಯಿಸೋ ಅಂಥವ್ರು ಆದಷ್ಟು ನಿಧಾನವಾಗಿ ಚಲಿಸಿ. ಪ್ರತಿಯೊಂದು ತಂದೆ ತಾಯಿಯ ಕನಸು ನಿಮ್ಮ ಬಸ್ಸಲ್ಲಿ ಕೂತಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಾಲಾ ವಾಹನ ಹೋಗ್ತಾ ಇದೆ ಅಂದರೆ ಆದಷ್ಟು ಅದಕ್ಕೆ ದಾರಿ ಮಾಡಿಕೊಡಿ ನೀವು. ಅದನ್ನು ಬೀಟ್ ಮಾಡಿ ಮುಂದೆ ಹೋಗುವಂತಹ ಕೆಲಸಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ
ಮಧ್ಯಾಹ್ನ ಆಗಿತ್ತು, ಊಟ ಮಾಡೋಣ ಅಂತ ಕೂತ್ಕೊಂಡೆ ಟಿ ವಿ ಆನ್ ಮಾಡಿಕೊಂಡು. ನಾನು ತುಂಬ ರೇರು ಟಿ ವಿ ನೋಡೋದು. ಮಕ್ಕಳು ಇದ್ದಾಗ ಈ ಕಾರ್ಟೂನ್ ನೆಟ್‌ವರ್ಕನ್ನು ಹಾಕ್ಕೊಂಡಿರ್ತಾರೆ, ನನಗೆ ನೋಡಲಿಕ್ಕೆ ಬಿಡೋದಿಲ್ಲ. ಸೊ, ಮಕ್ಕಳು ಶಾಲೆಯಿಂದ ಬಂದಿರ್ತಾರೆ ಅಲ್ವಾ, ಸೊ ಕೆಲವು ಸಮ್ ಟೈಮ್ ಟಿ ವಿನ ನೋಡ್ತಾರೆ. ಸೊ, ಅವ್ರಿಗೂ ಸಹ ಮನೋರಂಜನೆ ಅನ್ನೋದು ಅಗತ್ಯವಾಗಿರುತ್ತೆ ಅಲ್ವಾ. ಸೊ, ಹಾಗಾಗಿ ಆದಿಪುರುಷ ಮೂವಿ ಬರ್ತಾಯಿತ್ತು. ಸೊ, ನಾನು ತುಂಬ ಸಲ ನೋಡಿದ್ದೆ ಅದನ್ನು. ಹಾಗೆ ಉದಯ ಮೂವೀಸಲ್ಲಿ ಸರ್ದಾರ್ ಮೂವಿ ಹಾಕಿದ್ರು ದರ್ಶನ್ ಸರ್ದು. ಮತ್ತು ನಾನು 2:00ಗೆ ಶಾಂತಂ ಪಾಪಂ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಂದನ್ನು ಸಹ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಕಥೆಗಳು. ಬೇರೆಯವ್ರು ಮಾಡಿರುವಂತಹ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಎಚ್ಚರ ಮಾಡುವಂತಹ ಕಥೆಗಳನ್ನು ತೋರಿಸ್ತಾರೆ ಅಲ್ಲಿ. ನನಗೆ ತುಂಬಾ ಇಷ್ಟ ಆಗುತ್ತೆ. ಪಾಪದ ಕಥೆಗಳು ಆದರೆ ಪಾಠ ಕಲಿಸೋ ಕಥೆಗಳು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ, ಚಾನಲ್ನ ನೋಡ್ತಾ ಇರ್ತೀರಾ, ನೀವು ಸಬ್ಸ್ಕ್ರೈಬ್ ಆಗಲ್ಲ ಯಾಕೆ ಅಂತಲೇ ನನಗೆ ಗೊತ್ತಾಗಲ್ಲ. ನಾನು ವೀಡಿಯೋ ಚೆನ್ನಾಗಿ ಮಾಡ್ತಾ ಇಲ್ವಾ ಏನು ಅಂತಲೇ ನನಗೆ ಅರ್ಥ ಆಗಲ್ಲ. ದಯವಿಟ್ಟು ಹಾಗೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹಾಗೆ ಕೆಲವೊಬ್ಬರು ಮನೇಲಿ ಜಿರಳೆಗಳ ಕಾಟದಿಂದ ಬೇಸತ್ತು ಹೋಗಿರ್ತೀರ, ಹೇಗಪ್ಪ ಇದನ್ನು ಅವಾಯ್ಡ್ ಮಾಡೋದು ಅಂತ. ಇದಕ್ಕೆ ಒಂದೇ ಒಂದು ಶಾಶ್ವತ ಪರಿಹಾರ ಅಂತ ಅಂದರೆ, ನೀವು ರಾತ್ರಿ ಮಲಗುವಾಗ ಸಿಂಕನ್ನು ಎಂಜಲು ಪಾತ್ರೆಯಲ್ಲೆಲ್ಲ ತೊಳೆದಿಟ್ಟು ಸಿಂಕನ್ನು ನೀಟ್ ಮಾಡಿ ಮಲಗುವಂಥದ್ದು ಅಷ್ಟೇ. ಅದಕ್ಕೂ ಮೀರಿ ಆ್ಯಂಟಿ ಹಿಟ್ ರೋಸ್ ಜೆಲ್ ಅಂತ ಬರುತ್ತಲ್ಲ, ಅದನ್ನ ಹಾಕಿ ಕಾಕ್ರೋಚಸ್ಸು ಖಂಡಿತ ಸತ್ತೋಗುತ್ತೆ. ಹಾಗೆ ನಿಮ್ಮ ಮನೆಗೆ ಬರೋದಿಲ್ಲ 6 ಮಂತ್‌ಗಳ ಕಾಲ. ಆಮೇಲೆ ನೆಕ್ಸ್ಟ್ ಕ್ಲೀನ್ ಮಾಡಿದಾಗ ಮತ್ತೆ ಅದನ್ನು ಹಾಕಿ ಅವಾಯ್ಡ್ ಮಾಡ್ಬೋದು. ನಾನು ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ಹೇಳ್ತಿದ್ದೀನಿ. ಬಾಯ್.